Hello students, welcome back to chemistry class. In today's class we will learn about how the significant figures are to be used in the multiplication and in division. And let us see in the case of multiplication and division. Multiplication and division. So this multiplication and division follows the same rules. For example, let us take 5.6 into 10 to the power 5 into 6.9 into 10 to the power 8. 10 to the power 8. So ಇಲ್ಲಿ ನಾವು ಪವರ್ಸ್ ಅನ್ನೇನು ಸೇಮ್ ಮಾಡ್ಕೊಳ್ಳೋ ಅವಸರ ಇಲ್ಲ. ಸೊ ಪವರ್ಸ್ ಅನ್ನ ಸೇಮ್ ಮಾಡ್ಕೋಬೇಕಾಗಿದ್ದು ಬರೀ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಅಲ್ಲಿ ಮಾತ್ರ. ಸೊ ಈ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಅಲ್ಲಿ ನಾವು ಪವರ್ಸ್ ಅನ್ನ ಸೇಮ್ ಮಾಡ್ಕೊಳ್ಳೋ ಅವಸರ ಇಲ್ಲ. ಸೊ ಅಂದ್ರೆ 5.6 ಇಂಟು 6.9 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಸೊ ಅದನ್ನೇ ಬರೆಯೋಣ. 5.6 ಇಂಟು 6.9 ಇಂಟು ಪವರ್ಸ್ ಇರುವಂಥದ್ದು 10 to the power 5 ಇಂಟು 10 to the power 8. That is equal to, and multiplication of 5.6 into 6.9, so the value is 38.64 into 10 to the power. ಸೊ ಈ ಎಕ್ಸ್ಪೋನೆನ್ಷಿಯಲ್ ಟರ್ಮ್ಸ್ ಏನಿರುತ್ತೋ ಅವೆರಡನ್ನ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಪವರ್ಸ್ ಮುಂಚೆ ಇರುವಂಥ ಸೈನ್ ಅನ್ನು ನೋಡ್ಕೊಳ್ಳಿ. ಸೊ ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸೊ +5 + 8 ಪ್ಲಸ್ ಏನು ಬರುತ್ತೆ? 8 + 5 ಇಟ್ ಈಸ್ 13, ರೈಟ್? 13. And the final answer always to be, that is before the decimal point, always contains one single non-zero digit, right? The decimal point is shifted to the left side to the number, and the final answer is 3.864 into 10 to the power 13 into 10 to the power decimal point ಅನ್ನ ನಾವು ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ತಾ ಇದೀವಿ. ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದೀವಿ ಅಂತಂದ್ರೆ ಏನ್ ರೈಸ್ ಆಗಬೇಕು? ಪಾಸಿಟಿವ್ ಸೈನ್ ಬರಬೇಕು. ಪ್ಲಸ್ ಒಂದು ನಂಬರ್ಗೆ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಏನ್ ಬರುತ್ತೆ? +1. ದಟ್ ಈಸ್ ಈಕ್ವಲ್ ಟು 3.864 into 10 to the power 13 + 1, so it is 14, right? So ಇದು ಫೈನಲ್ ಆನ್ಸರ್. ಸೊ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಮಾಡುವಾಗ ಪವರ್ಸ್ ಸೇಮ್ ಇರಬೇಕು ಅನ್ನೋ ಕಂಡೀಷನ್ ಏನಿಲ್ಲ. ಬಟ್ ಅಲ್ಲಿ ನಾವು ಎರಡು ಟರ್ಮ್ಸ್ ಅನ್ನ ಕ್ಯಾಪಿಟಲ್ ಎನ್ ವ್ಯಾಲ್ಯೂಸ್ ಅನ್ನ ಮಲ್ಟಿಪ್ಲೈ ಮಾಡಿದಾದ್ಮೇಲೆ ಪವರ್ಸ್ ಇರುವಂತದನ್ನ ನಾವೇನ್ ಮಾಡಬೇಕು? ಆಡ್ ಆರ್ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಆಡ್ ಮಾಡಬೇಕಾ ಸಬ್ಟ್ರಾಕ್ಷನ್ ಮಾಡಬೇಕಾ ಅನ್ನೋದು ಡಿಪೆಂಡ್ ಆಗೋದು ಯಾವ್ದ್ರ ಮೇಲೆ? ಅದ್ರ ಮುಂಚೆ ಇರುವಂತ ಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್? ಅಂಡ್ ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ 9.8 into 10 to the power -2 into 2.5 into 10 to the power -6. ಸೊ ಈ ಎಕ್ಸಾಂಪಲ್ ಅನ್ನ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿಯೂ ಅಷ್ಟೇ ನಾವು ಪವರ್ಸ್ ಅನ್ನ ಏನು ಸೇಮ್ ಮಾಡೋ ಅವಸರ ಇಲ್ಲ. ಸೊ ಅಂದ್ರೆ ಏನ್ ಮಾಡಬೇಕು? 9.8 into 2.5 into ಪವರ್ಸ್ ಏನಿದೆ? ಒಂದರಲ್ಲಿ 10 to the power -2 ಇದೆ, ಇಂಟು ಇನ್ನೊಂದರಲ್ಲಿ ಏನಿದೆ? 10 to the power -6 ಇದೆ. ದಟ್ ಈಸ್ ಈಕ್ವಲ್ ಟು 9.8 into 2.5 ಮಲ್ಟಿಪ್ಲೈ ಮಾಡಿದೀವಿ ಅಂತಂದ್ರೆ ಏನ್ ಬರುತ್ತೆ? 24.50 ಇಂಟು 10 to the power ಇಂಟು 10 to the power ಏನಿದೆ? ಸೊ -2 -6 -2 -6 ಅಂತಂದ್ರೆ ಏನ್ ಬರುತ್ತೆ? -8, ರೈಟ್? ಸೊ ಇಲ್ಲಿ ಪಾಯಿಂಟ್ ಅನ್ನ ನಾವೇನ್ ಮಾಡಬೇಕು? ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಬೇಕು. ಸೊ ದಟ್ ಈಸ್ 2.450 ಇಂಟು 10 to the power -8 ಇಂಟು 10 to the power. ಸೊ ಪಾಯಿಂಟ್ ಅನ್ನ ಲೆಫ್ಟ್ ಸೈಡ್ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಸೊ ಇಟ್ ಈಸ್ +1. ದಟ್ ಈಸ್ ಈಕ್ವಲ್ ಟು 2.450 ಇಂಟು 10 to the power -7, right? So by the application of the significant figure rules, that is final answer must contain only two significant figures. That is after decimal point it contains only one digit. So the final answer is 2.4 and the desired unit is equal to 5. So if it is equal to 5, then the preceding number remains unchanged. So it is 2.4 into 10 to the power -7. So ಇಲ್ಲೂ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ರೂಲ್ಸ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ.
ಸಿಗ್ನಿಫಿಕೆಂಟ್ ಫಿಗರ್ ರೂಲ್ ಅನ್ನು ಅಪ್ಲೈ ಮಾಡಬೇಕು ಅಂದ್ರೆ ರೌಂಡ್ ಅಪ್ ಮೆಥಡ್ ಅನ್ನು ಅಪ್ಲೈ ಮಾಡಬೇಕು ಇಲ್ಲಿ. ಸೊ ಇಲ್ಲೂ ಅಷ್ಟೇ ಫೈನಲ್ ಆನ್ಸರ್ ಅಲ್ಲಿ 3.864 ಅಂದ್ರೆ ಟೋಟಲ್ ಆಗಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಬಟ್ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡ್ತಾ ಇರುವಂತದ್ರಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದೇ ನಂಬರ್ ಇದೆ, ಇಲ್ಲ ಟೋಟಲ್ ಆಗಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಅಂದ್ರೆ ಫೈನಲ್ ಆನ್ಸರ್ ಅಲ್ಲೂ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ಸೊ ಅವಾಗ ನಾವು ರೌಂಡ್ ಅಪ್ ರೂಲ್ಸ್ ಅನ್ನ ಯಾವ್ದಕ್ಕೆ ಅಪ್ಲೈ ಮಾಡಬೇಕು? 6 ಗೆ ಅಪ್ಲೈ ಮಾಡಬೇಕು. ಸೊ 6 ಗೆ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಇಟ್ ಈಸ್ ಗ್ರೇಟರ್ ದ್ಯಾನ್ 5. If it is greater than 5, then the preceding number is increased by 1. So the final answer is 3.9 into 10 to the power 14. So competitive exams ಅಲ್ಲಿ ನಿಮಗೆ ಈ ಕ್ವಶನ್ ಅನ್ನೇ ಕೊಟ್ಟಿದ್ದ ಅನ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಕೊಟ್ಟ. ಸೊ ಅವಾಗ ಫೈನಲ್ ಆನ್ಸರ್ಸ್ ಅಲ್ಲಿ 3.864 into 10 to the power 14 ಇರುತ್ತೆ, 3.9 into 10 to the power 14 ಇರುತ್ತೆ. ಬಟ್ ನೀವು ಸೆಲೆಕ್ಟ್ ಮಾಡಬೇಕಾಗಿರುವಂತ ಆಪ್ಷನ್ ಯಾವುದು ಅಂತಂದ್ರೆ 3.9. ಯಾಕೆ ಅಂತಂದ್ರೆ ಅಕಾರ್ಡಿಂಗ್ ಟು significant figure rules, the final answer must contain the same number of significant figures present in the given numbers. Next, let us see in the case of addition and subtraction. That is, in the subtraction, so the final answer contains 3 significant figures. If the digit involved is less than 5, if it is less than 5, then it is to be neglected and the preceding significant figure remains unchanged. So the answer is 2.0 into 10 to the power minus 2. So competitive exams ಅಲ್ಲಿ ಇದೇ ಕ್ವಶನ್ ಕೊಟ್ಟಿದ್ದ ಅನ್ಕೊಳ್ಳಿ. ಸೊ ಒಂದು ಆಪ್ಷನ್ ಇದು ಕೊಟ್ಟಿರ್ತಾನೆ, ಇನ್ನೊಂದು ಆಪ್ಷನ್ ಬಿ, ಇನ್ನೊಂದು ಆಪ್ಷನ್ 2 into 10 to the power minus 2 and ಆಪ್ಷನ್ ಡಿ ಬಂದು ಏನಾದರೂ ಒಂದು ಬೇರೆ ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಸೊ ನೀವು ಇವಾಗ ಸಿ ಅನ್ನ ಸೆಲೆಕ್ಟ್ ಮಾಡಿದ್ರು ರಾಂಗ್ ಆಗುತ್ತೆ. ಯಾಕೆ ಅಂತಂದ್ರೆ ಫೈನಲ್ ಆನ್ಸರ್ ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ಯಾಕೆ ಅಂತಂದ್ರೆ ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಇರುವಂತ ನಂಬರ್ಸ್ ಅಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರೋದ್ರಿಂದ ಫೈನಲ್ ಆನ್ಸರ್ ಅಲ್ಲೂ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ನೀವು ಸಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಒಂದೇ ಸಿಗ್ನಿಫಿಕೆಂಟ್ ಫಿಗರ್ ಇರೋದು. ಸೊ ಸಿನೂ ಆಗಲ್ಲ, ಏನೂ ಆಗಲ್ಲ, ಓನ್ಲಿ ಬಿ ಮಾತ್ರ ಆಗುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಒನ್ ಡಿವಿಷನ್ ಪ್ರಾಬ್ಲಮ್. (2.7 into 10 to the power minus 3 divided by 5.5 into 10 to the power 4. That is equal to ಏನು ಮಾಡಬೇಕು? 2.7 divided by 5.5 into 10 to the power, ಸೊ ಇಲ್ಲೇನಿರುವಂಥದ್ದು ಅದನ್ನು ಬರೀರಿ, minus 3 and 10 to the power 4, that is 1 divided by 10 to the power 4. ಸೊ ಅದನ್ನು ನಾವು ಯಾವ ತರ ಬರೀಬಹುದು? 10 to the power minus 4, right? That is equal to 2.7 divided by 5.4, ಎರಡನ್ನ ಡಿವೈಡ್ ಮಾಡಿದ್ರೆ ಬರುವಂತದ್ದು 0.4909 ಬರುತ್ತೆ, into 10 to the power minus 3 minus 4, it is minus 7. So that is equal to point is shifted to the right side because before the decimal point that number should be non-zero number, right? So it is to be shifted to the right side. So 4.909 into 10 to the power minus 7 into 10 to the power, point shifted to the right side. If it is shifted to the right side, then the exponential term is raised with the negative sign, right? So the final answer is 4.909 into 10 to the power minus 7 minus 1, it is minus 8. So according to significant figure rules, the final answer must contain only 2 significant figures. So the desired unit is less than 5, then the preceding numbers remains unchanged. So it is 4.9 into 10 to the power minus 8. 4.9 into 10 to the power minus 8. That is, in the addition and subtraction, the exponent is made same for both the numbers. For both the numbers, the exponential term must be same numbers. And in the case of division and multiplication, the operations follows the same rules which are there for exponential numbers. And next, let us see
the one more concept, that is dimensional analysis. ಏನಿದು dimensional analysis ಅಂತಂದ್ರೆ? So in calculations, many of times it is necessary to convert units from one system to another system. So ನಾವು ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಜನರಲ್ ಆಗಿ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ, ಅಂದ್ರೆ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಕನ್ವರ್ಟ್ ಮಾಡಬೇಕಾಗುವಂತ ಅವಸರ ಬರುತ್ತೆ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ಯಾವ ತರ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಂತ ಕಾನ್ಸೆಪ್ಟ್ ಇದು. ಸೊ ದ ಮೆಥಡ್ ಯೂಸ್ಡ್ ಟು ಕನ್ವರ್ಟ್ ದಿಸ್ ಈಸ್ ಕಾಲ್ಡ್ ಫ್ಯಾಕ್ಟರ್ ಲೇಬಲ್ ಮೆಥಡ್, or it is also to be called as unit factor method, or it is also to be called as dimensional analysis. So dimensional analysis antandrunu onde, unit factor method antandrunu onde, unit factor method antandrunu onde, or factor label method andrunu onde. So ಏನು ಯೂನಿಟ್ ಫ್ಯಾಕ್ಟರ್ ಮೆಥಡ್ ಅಲ್ಲಿ ಯಾವ ತರ ನಾವು ಯೂನಿಟ್ಸ್ ಅನ್ನ ಕನ್ವರ್ಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ದಟ್ ಈಸ್ ಎ ಪೀಸ್ ಆಫ್ ಮೆಟಲ್ ಈಸ್ 3 ಇಂಚ್ ಲಾಂಗ್. ಸೊ ಅಂದ್ರೆ ಈ ಮೆಟಲ್ ಪೀಸ್ ಅಂತ ತಗೋಣ. ಸೊ ಈ ಮೆಟಲ್ ಪೀಸ್ದು ಲೆಂತ್ ಎಷ್ಟಿದೆ? 3 ಇಂಚಸ್ ಇದೆ ಅಲ್ವಾ? ಈ 3 ಇಂಚಸ್ ಇರೋದನ್ನ ನಾವು ಸೆಂಟಿಮೀಟರ್ಸ್ ಅಲ್ಲಿ ಯಾವ ತರ ಎಕ್ಸ್ಪ್ರೆಸ್ ಮಾಡಬೇಕು? ಸೊ ಸೊಲ್ಯೂಷನ್. ಸೊ ವಿ ನೋ ದಟ್ 1 inch value is equal to 2.54 centimeter ಅಲ್ವಾ? 1 ಇಂಚ್ ಅಂತಂದ್ರೆ ಅದರ ಸೆಂಟಿಮೀಟರ್ಸ್ ಅಲ್ಲಿ 2.54 centimeters ಅಷ್ಟಿರುತ್ತೆ. ಫ್ರಮ್ ದಿಸ್ ಈಕ್ವಿವೆಲೆನ್ಸ್ we can write so 1 inch equal to 2.54 centimeter, that is equal to 1, that is equal to 2.54 centimeter for 1 inch. Thus 1 inch divided by 2.54 centimeter equals 1, and 2.54 centimeter divided by 1 inch equals 1. So both of these are called unit factors. Both of these are to be called as unit factors. ಇವನ್ನೇ ನಾವು ಯೂನಿಟ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಅವಾಗ ಹೆಂಗೆ ಇದನ್ನು ಅಪ್ಲೈ ಮಾಡಬೇಕು? If some number is multiplied by these unit factors, that is 1, it will not be affected. Otherwise, say the 3 inches given above is multiplied by the unit factor. That is 3 inches equal to 3 inch into, so ಇಲ್ಲಿ ನಾವು ಯೂನಿಟ್ ಫ್ಯಾಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ಯೂನಿಟ್ ಫ್ಯಾಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾ ಇಲ್ಲ ಈ ಯೂನಿಟ್ ಫ್ಯಾಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾ ಅನ್ನೋದು ಒಂದು ಕನ್ಫ್ಯೂಷನ್ ಬರುತ್ತೆ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ನೀವು ಯಾವ ಯೂನಿಟ್ ಫ್ಯಾಕ್ಟರ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ, ನ್ಯೂಮರೇಟರ್ ಶುಡ್ ಹ್ಯಾವ್ ದಿ ಪಾರ್ಟ್ ವಿಚ್ ಈಸ್ ರಿಕ್ವೈರ್ಡ್ ಇನ್ ದಿ ಡಿಸೈರ್ಡ್ ರಿಸಲ್ಟ್. ನಮಗೆ ಫೈನಲ್ ರಿಸಲ್ಟ್ ಅಲ್ಲಿ ಯಾವ ಯೂನಿಟ್ ಬೇಕೋ ಆ ಯೂನಿಟ್ ಇರುವಂತ ವ್ಯಾಲ್ಯೂ ನ್ಯೂಮರೇಟರ್ ಪಾರ್ಟ್ ಅಲ್ಲಿ ಇರಬೇಕು. ಸೊ ಇಲ್ಲಿ ನ್ಯೂಮರೇಟರ್ ಪಾರ್ಟ್ ಅಲ್ಲಿ ಇರುವಂತದ್ದು ಯಾವ್ದಿದೆ? 2.54 into 2.54 ಸೆಂಟಿಮೀಟರ್ ಡಿವೈಡೆಡ್ ಬೈ 1 ಇಂಚ್. ಸೊ ಈ ಯೂನಿಟ್ ಫ್ಯಾಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಮತ್ತೆ ರಾಂಗ್ ಬರುತ್ತೆ. ಯಾಕೆ ಅಂತಂದ್ರೆ ನ್ಯೂಮರೇಟರ್ ಪಾರ್ಟ್ ಅಲ್ಲಿ ಯಾವ ಯೂನಿಟ್ ಇರಬೇಕು ಅಂತಂದ್ರೆ, ನಮಗೆ ಫೈನಲ್ ರಿಸಲ್ಟ್ ಅಲ್ಲಿ ಯಾವ ಯೂನಿಟ್ ಬರಬೇಕೋ ಆ ಯೂನಿಟ್ ನ್ಯೂಮರೇಟರ್ ಪಾರ್ಟ್ ಅಲ್ಲಿ ಇಟ್ಕೋಬೇಕು. and that is equal to inch cancel ಆಯ್ತು. so 3 into 2.54 centimeter, that is equal to final answer ಎಷ್ಟು ಬರುತ್ತೆ? 7.62 centimeter. so 3 inch is equal to 7.62 centimeters. so ಏನೇನು ಮಾಡಿದೀವಿ? ಫಸ್ಟ್ 1 ಇಂಚ್ ವ್ಯಾಲ್ಯೂ ಎಷ್ಟು ಅಂತ ಬರ್ಕೊಂಡಿದ್ದೀವಿ ಸೆಂಟಿಮೀಟರ್ಸ್ ಅಲ್ಲಿ. ನೆಕ್ಸ್ಟ್ ಯೂನಿಟ್ ಫ್ಯಾಕ್ಟರ್ಸ್ ಅನ್ನ ಬರ್ಕೊಂಡಿದ್ದೀವಿ.
ಸೊ ಯೂನಿಟ್ ಫ್ಯಾಕ್ಟರ್ಸನ್ನು ಬರ್ಕೊಂಡಿರುವಂಥದ್ರಲ್ಲಿ ನಾವು 3 ಇಂಚಸ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಸೊ ನ್ಯೂಮರೇಟರ್ ಪಾರ್ಟಲ್ಲಿ ನಮಗೆ ರಿಸಲ್ಟಲ್ಲಿ ಬೇಕಾಗಿರುವಂಥ ಯೂನಿಟನ್ನು ಇಟ್ಕೋಬೇಕು, ರೈಟ್. ಸೊ ಫೈನಲ್ ಆಗಿ ಸಿಂಪ್ಲಿಫೈ ಮಾಡಿದ್ಮೇಲೆ ಸೊ ಎಷ್ಟು ಬರುತ್ತೆ, 3 inch ವ್ಯಾಲ್ಯೂ ಈಕ್ವಲ್ ಟು 7.62 centimeters. And second question, a jug contains 2 liters of milk and calculate the volume of milk in meter cube. ಸೊ ಒಂದು ಜಗ್ಗಲ್ಲಿ 2 liters ಅಷ್ಟು ಮಿಲ್ಕ್ ಇದೆ, ಅದನ್ನು ನಾವೇನು ಮಾಡಬೇಕು, ಮೀಟರ್ ಕ್ಯೂಬಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ವಿ ನೋ ದ್ಯಾಟ್ 1 liter ಈಸ್ ಈಕ್ವಲ್ ಟು 1000 centimeter cube. ಸೊ 1 liter ಅಂತಂದರೆ 1000 cm cube ಆ್ಯಂಡ್ 1 meter ವ್ಯಾಲ್ಯೂ ಈಸ್ ಈಕ್ವಲ್ ಟು 100 centimeter. ಸೊ ಯಾಕಿದು ಮೀಟರ್ಸ್ ಅಂತ ತಗೊಂಡಿದ್ದೀನಿ ಅಂತಂದರೆ ಇಲ್ಲಿ ಅವನು ಕೊಟ್ಟಿರುವಂಥದ್ದು ಫೈನಲ್ ಆನ್ಸರ್ ಮೀಟರ್ ಕ್ಯೂಬಲ್ಲಿ ಬೇಕು ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ನಾನು ಮೀಟರ್ ವ್ಯಾಲ್ಯೂ ಬರೆದಿದ್ದೀನಿ. ಸೊ ಯೂನಿಟ್ ಫ್ಯಾಕ್ಟರ್ಸಲ್ಲಿ ರೆಪ್ರೆಸೆಂಟ್ ಮಾಡುವಾಗ ಏನು ಮಾಡ್ತೀವಿ, ಸೊ 1 meter ಈಸ್ ಈಕ್ವಲ್ ಟು 100 centimeter, that is equal to 1, that is equal to 100 centimeter divided by 1 meter. ಸೊ ಇಲ್ಲಿ ಫೈನಲ್ ಆನ್ಸರಲ್ಲಿ ನಮಗೆ ಬೇಕಾಗಿದ್ದು ಯಾವುದು, ಮೀಟರ್ಸಲ್ಲಿ ಬೇಕು. ಸೊ ಅಂದರೆ ನಾನು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಯೂನಿಟ್ ಫ್ಯಾಕ್ಟರ್ ಯಾವುದಾಗಿರಬೇಕು, ಫಸ್ಟ್ ಒನ್ನೇ ಆಗಿರಬೇಕು, ರೈಟ್. ಸೊ ಇಲ್ಲಿ ಅವನು ಮೀಟರ್ ಕ್ಯೂಬಲ್ಲಿ ಕೊಟ್ಟಿದ್ದಾನೆ. ಸೊ ಈ ಮೀಟರ್ ಕ್ಯೂಬಲ್ಲಿ ಬರಬೇಕು ಅಂತಂದರೆ ಫಸ್ಟ್ ಯೂನಿಟ್ ಫ್ಯಾಕ್ಟರನ್ನು ಏನು ಮಾಡಬೇಕು, ಕ್ಯೂಬ್ ಮಾಡಬೇಕು. ದಟ್ ಈಸ್ 1 meter divided by 100 centimeter whole cube, that is equal to 1 cube. ಯಾಕೆ ಇದನ್ನು ಮಾಡಿದ್ದೀನಿ, in order to get meter cube from the above unit factors, the unit factor, that is the first unit factor, is to be taken and it is to be cube, and that value is equal to, so 1 meter cube divided by 100 centimeter whole cube, right. So 100 centimeter whole cube value is equal to 100 centimeter whole cube, right. So 100 into 100 into 100, that is 10 to the power 6, and it is centimeter whole cube. So this cube applicable for both the centi and meter, not only for the meter, right. So it is equal to 1 meter cube divided by 10 to the power 6 centimeter whole cube. And now let us convert the 2 liter value into centimeter cube. That is 2 liter is equal to 2 into 1000 centimeter cube, ಅಲ್ವಾ. ಸೊ ಇಲ್ಲಿ ಯೂನಿಟ್ ಫ್ಯಾಕ್ಟರ್ಸ್ ಅಲ್ಲಿರುವಂಥದ್ದು ಮೀಟರ್, ಸೆಂಟಿಮೀಟರ್, ಲೀಟರ್ಸ್ ಇಲ್ಲ. ಸೊ ಲೀಟರ್ಸ್ ಅನ್ನ ಏನು ಮಾಡಬೇಕು, ಫಸ್ಟ್ ನಾವು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡಿರ್ಬೇಕು. ಸೊ ಯಾವ ಥರ ಇವಾಗ ಸಿಂಪ್ಲಿಫೈ ಮಾಡಬೇಕು ಅನ್ನೋದನ್ನು ನೋಡೋಣ. ದಟ್ ಈಸ್ 2 liters ವ್ಯಾಲ್ಯೂ ಈಸ್ ಈಕ್ವಲ್ ಟು 2 into 1000 centimeter cube ಇಂಟು ಯೂನಿಟ್ ಫ್ಯಾಕ್ಟರ್ ಯಾವುದಾಗಿರಬೇಕು, 1 meter cube, 1 meter cube divided by 10 to the power 6 centimeter cube. ಸೆಂಟಿಮೀಟರ್ ಕ್ಯೂಬ್ ಕ್ಯಾನ್ಸಲ್ ಆಯಿತು. ದಟ್ ಈಸ್ 2 into 10 to the power 3 meter cube divided by 10 to the power 6, ಅಷ್ಟೇ ತಾನೇ ಮಿಕ್ಕಿರೋದು. ಸೊ 2 into 1000 ಅಂದರೆ ಏನು ಬರುತ್ತೆ, 2000. ಈ 1000 ಅನ್ನು ನಾನು ಯಾವ ಥರ ಮೆನ್ಷನ್ ಮಾಡಿದ್ದೀನಿ, 10 to the power 3 ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಯಾಕಂದರೆ 1000 ಈಸ್ ಈಕ್ವಲ್ ಟು 10 to the power 3. ಪಾಯಿಂಟನ್ನು ನಾನು 1 2 3 ನಂಬರ್ಸ್ಗೆ ಶಿಫ್ಟ್ ಮಾಡಿದ್ದೀನಿ. ಸೊ ಅವಾಗ ಏನು ಬರುತ್ತೆ, 10 to the power 3. ದಟ್ ಈಸ್ ಈಕ್ವಲ್ ಟು, ಸೊ 2 into 10 to the power 3 ಮೀಟರ್ ಕ್ಯೂಬ್ ಡಿವೈಡೆಡ್ ಬೈ 10 to the power 6 ಅನ್ನು ನಾನು 10 to the power 3 into 10 to the power 3 ಅಂತ ಬರಿತೀನಿ. ಯಾಕಂದರೆ 3 + 3 ಆಗುತ್ತೆ, ಫೈನಲ್ ಆಗಿ 6 ಬರುತ್ತೆ. ಸೊ 10 power 3 10 power 3 ಕ್ಯಾನ್ಸಲ್. ಫೈನಲ್ ಆನ್ಸರ್ ಈಸ್ 2 into 10 to the power 1 by 10 to the power 3 ಇರೋದನ್ನ 10 to the power -3 and it is meter cube. So that is 2 liter value is equal to 2 into 10 to the power -3 meter cube. So this is the final answer, right? And next question, that is how many seconds are there in 2 days? Very simple question, right? So 2 days ಅಲ್ಲಿ ಎಷ್ಟು ಸೆಕೆಂಡ್ಸ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ ಡೇಸ್ ಅಂತ ಬಂದಾಗ ಫಸ್ಟ್ ನಾವು ಯಾವ ತಗೋಬೇಕು, ಒಂದು ಡೇಗೆ ಎಷ್ಟು ಅವರ್ಸ್ ಇದೆ ಅಂತ ತಗೋಬೇಕು. ನೆಕ್ಸ್ಟ್ 1 ಅವರ್ಗೆ ಎಷ್ಟು ಮಿನಿಟ್ಸ್ ಇದೆ ಅಂತ ತಗೋಬೇಕು. ನೆಕ್ಸ್ಟ್ 1 ಮಿನಿಟ್ಗೆ ಎಷ್ಟು ಸೆಕೆಂಡ್ಸ್ ಇದೆ ಅನ್ನೋದನ್ನು ತಗೋಬೇಕು ಅಲ್ವಾ. ನಾವು ಕನ್ವರ್ಷನ್ ಮಾಡುವಂಥದ್ದು ಸಿಂಪಲ್ ಯೂನಿಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊತ ಬರಬೇಕು. ದಟ್ ಈಸ್ ಸೊಲ್ಯೂಷನ್. ಸೊ ಒನ್ ಡೇ is equal to 24 hours, right? So unit factor ಬರೆಯೋಣ. 1 day divided by 24 hours is equal to 1, that is equal to 24 hours divided by 1 day. And then 1 hour is equal to 60 minutes. So 1 hour divided by 60 minutes, that is equal to 1, that is equal to 60 minutes divided by 1 hour. And then we have to convert it into seconds, that is 1 minute is equal to 60 seconds, that is 1 minute divided by 60 seconds is equal to 1, that is equal to 60 seconds divided by 1 minute. So unit factors ಅನ್ನ 2 days ಗೆ ಅಪ್ಲೈ ಮಾಡ್ಕೊಂಡು ಬನ್ನಿ. that is 2 days 24 hours divided by 1 day into, so 1 day ಗೆ 60 minutes for 1 hour into 60 seconds for 1 minute ಅಲ್ವಾ. ನಮಗೆ ಬೇಕಾಗಿರುವಂಥ ಯೂನಿಟ್ ನ್ಯೂಮರೇಟರ್ ಪಾರ್ಟ್ ಅಲ್ಲಿ ಇರಬೇಕು. ಸೊ ಮಿನಿಟ್ ಕ್ಯಾನ್ಸಲ್ ಆಯಿತು, ಹವರ್ಸ್ ಕ್ಯಾನ್ಸಲ್ ಆಯಿತು, ಡೇ ಕ್ಯಾನ್ಸಲ್ ಆಯಿತು. ಸೊ ದಟ್ ಈಸ್ 2 into 24 into 60 into 60. So finally it gives 172800 seconds. So that is 2 days equal to 172800 seconds. So in the next class we will discuss about the laws of chemical combination.